ಕರ್ನಾಟಕ ಜೈ ಭೀಮ್ ಚಳುವಳಿಯಿಂದ ಸುಮಾರು ಸಾವಿರಾರು ಪುಸ್ತಕಗಳನ್ನು ನಾವು ಎಕ್ಸಸೈಸನ್ನು ಹುಡುಗರಿಗೆ ಹೊಡಿಸಿದ್ದೀವಿ. ಹಾಗಾಗಿ ಇವತ್ತು ಈ ನಮ್ಮ ಶಾಲೆಗೂ ಕೂಡ ಈ ಒಂದು ಪುಸ್ತಕನ ವಿದ್ಯಾರ್ಥಿಗಳಿಗೆ ನಾವು ಉಚಿತವಾಗಿ ಕೊಡುಗೆ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಇವರು ಕೂಡ ಹುಡುಗರು ಒಂದು ಅಂಬೇಡ್ಕರ್ ಅವರ ಆದರ್ಶ ರೀತಿ ಮಾರ್ಗದಲ್ಲಿ ನಡಿಬೇಕು ಅನ್ನೋದು ನಮ್ಮ ಆಶಯ ಆಗಿರ್ತದೆ. ಅದಕ್ಕೆ ನಾವು ಅಂಬೇಡ್ಕರು ಏನು 32 ಡಿಗ್ರಿ ಮಾಡಿದಾರಲ್ಲ, 32 ಡಿಗ್ರಿ ಪದವಿಗಳು ತಗೊಂಡಿದಾರ, ಆ ಪದವಿ ಪಟ್ಟಿ ಕೂಡ ನಾವು ಹಿಂಭಾಗದಲ್ಲಿ ನಮ್ಮ ಕೊಡುಗೆ ಕೊಟ್ಟಂಥ ಪುಸ್ತಕದಲ್ಲಿ ಕೂಡ ಎಂಟ್ರಿ ಮಾಡಿದ್ದೀವಿ. ನಾವು ಎಲ್ಲ ನೋಡ್ಬೋದು. ಹೀಗಾಗಿ ನಾವು ಇನ್ನೊಂದು ಮಾತು ಏನು ಹೇಳಿಸೋಕ್ಕೆ ಇಷ್ಟಪಡ್ತೀನಿ ಅಂತ, ಅಂಬೇಡ್ಕರ್ ಅವರು ಎಷ್ಟು ಭಾಷೆ ಸರಾಗವಾಗಿ ಮಾತಾಡ್ತೀರಿ, ಓದ್ತೀರಿ ಹೇಳಿ ನೋಡೋಣ. 9 ಭಾಷೆಗಳನ್ನ ಸರಾಗು ಯಾವ್ಯಾವು? ಹಿಂದಿ, ಮರಾಠಿ, ಗುಜರಾತು, ಆಂಗ್ಲ, ಜರ್ಮನ್, ಗುಜರಾತ್, ಪರ್ಷಿಯನ್ನು, ಈ ರೀತಿ ಸುಮಾರು 9 ಭಾಷೆಗಳನ್ನ ನಿರ್ಗಳವಾಗಿ ಮಾತಾಡೋರು ಮತ್ತು ಬರೆಯೋರು. ಹಾಗೆ ನೀವು ಕೂಡ ಬರೀಬೇಕು ಅಂತ ನಮ್ಮ ಆಶಯದಲ್ಲಿ ನಾವೊಂದು ಪುಸ್ತಕನ ಇವತ್ತು ನಮ್ಮ ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ನಮ್ಮ ಗುರು ಶಿಕ್ಷಕರ ಸಮ್ಮುಖದಲ್ಲಿ ನಮ್ಮ ಪುಸ್ತಕ ಮತ್ತು ಹುಡುಗರಿಗೆ ಬರೆಯೋದಕ್ಕೆ ಪೆನ್ನನ್ನು ವಿತರಣೆ ಮಾಡ್ತಾ ಇದ್ದೀವಿ. ಜೈ ಭೀಮ್ ಎಲ್ಲರಿಗೂ. ನಮ್ಮ ಶಕ್ತಿ ಪ್ರಸಾದ್ ಲಾಸ್ಟ್ ಕಳೆದ ಸಾಲಿನಲ್ಲಿ ಸೆಕೆಂಡ್ PUC-ನಲ್ಲಿ 600ಕ್ಕೆ 587 ಸುಮಾರು 100% ಸ್ಕೋರನ್ನು ಮಾಡಿ ನಮ್ಮ ಒಂದು ದಲಿತ ವರ್ಗದ ಮಕ್ಕಳಿಗೆ ಒಂದು ಆಶಾಭಾವನೆ ಮೂಡಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀವಿ. ಜೈ ಭೀಮ್. ವಿದ್ಯಾರ್ಥಿಗಳೇ, ಇಡೀ ಪ್ರಪಂಚದಲ್ಲಿ ಹೆಚ್ಚಿಗೆ ಓದಂತ ವ್ಯಕ್ತಿ ಯಾರಂತ ಯಾರು ಹೇಳ್ತೀರಾ? ಅಂಬೇಡ್ಕರ್ ಅಷ್ಟು ಓದಿರೋರು ಪ್ರಪಂಚದಲ್ಲಿ ಯಾರು ಇಲ್ಲ. ಬರೀ ಇಂಡಿಯಾದಲ್ಲೆಲ್ಲ, ಇಡೀ ವಿಶ್ವದಲ್ಲೇ ಯಾರು ಇಲ್ಲ. 52,000ದಿಂದ 58,000 ಅಲ್ಲಿವರೆಗೂ ಅಷ್ಟು ಬುಕ್ ಓದಿದರು. ಅವರು ಓದ್ದಲ್ಲಿರ್ತಕ್ಕಂಥ ಪುಸ್ತಕಗಳೇ ಇಲ್ಲ. ಅವರು ಜ್ಞಾನ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ, ಇವತ್ತಿನವರೆಗೂ ಅವರ ಒಂದು ಜ್ಞಾನಕ್ಕೆ ಟಚ್ ಆಗೋಷ್ಟು, ಅವರ ಒಂದು ಪದವಿಯಿಂದ ಮೀರಿಸುವಷ್ಟು ಯಾರು ಕೂಡ ಓದಕ್ ಆಗ್ತಾ ಇಲ್ಲ. ಓದಕ್ ಆಗ್ಬೋದೇನೋ, ಇದುವರೆಗೂ ಓದಿಲ್ಲ. ಕೇಳ್ತಾ ಇದೆಯಾ? ಇನ್ನೊಂದು ಕ್ವಶನ್ನು, ನಮ್ಮ ದೇಶ ಬಿಟ್ಟು ಬೇರೆ ಬೇರೆ ದೇಶದಲ್ಲಿ ಓದಿದಂತ ಜಾಸ್ತಿ ಓದಂತ ವ್ಯಕ್ತಿ ಯಾರಂತ ಯಾರು ಹೇಳ್ತೀರಾ? ಅವರು ನಮ್ಮ ಭಾರತ ದೇಶದಲ್ಲಿ ಓದಿರೋದು ಕಮ್ಮಿ, ಹೊರ ದೇಶದಲ್ಲಿ ಜಾಸ್ತಿ ಓದಿದವರು. ಅವರು ಮಾಡ್ತಕ್ಕಂಥ ಎಲ್ಲ ಪದವಿಗಳು ಎಲ್ಲ ಕೊಲಂಬಿಯಾ, ಇಂಗ್ಲೆಂಡು, ಅಮೇರಿಕಾ ಇಂತಹ ವಿಶ್ವವಿದ್ಯಾಲಯದಲ್ಲಿ ಓದಂಥ ದೊಡ್ಡ ವ್ಯಕ್ತಿ ಅವರು. ಇವರು ನಿಜವಾಗ್ಲೂ ನಮಗೆ ಮನುಷ್ಯ ರೂಪದಲ್ಲಿ ಕಾಣ್ತಾ ಇಲ್ಲ. ಯಾರ ರೂಪ ಕಾಣ್ತಾರೆ? ನಮಗೆ ದೇವ್ರ ರೂಪದಲ್ಲಿ ಕಾಣ್ತಾರೆ. ನಾವು ಅಂಬೇಡ್ಕರ್ ಪುಸ್ತಕ ಓದಿದ್ರೆ ನಮಗೆ ಜ್ಞಾನ ಬರುತ್ತೆ. ಅಂಬೇಡ್ಕರ್ ಅಂತಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಅಂಬೇಡ್ಕರ್ ಅಂತಂದ್ರೆ ಪುಸ್ತಕ. ಅಂಬೇಡ್ಕರ್ ಅಂತಂದ್ರೆ ಒಂದು ಚೇತನ, ಒಂದು ಶಕ್ತಿ. ಅಂಬೇಡ್ಕರ್ ಅಂತಂದ್ರೆ ನಂಬಿಕೆ. ಅಂಬೇಡ್ಕರ್ ಅಂತಂದ್ರೆ ಸಮಾನತೆ. ಅಂಬೇಡ್ಕರ್ ಅಂತಂದ್ರೆ ಜ್ಞಾನ. ಅಂಬೇಡ್ಕರ್ಗೆ ಸುಮಾರು ಹೆಸರು ನಾವು ಕರಿತೀವಿ. ಹಾಗಾಗಿ ನೀವು ಕೂಡ ಅಂಬೇಡ್ಕರ್ ತರ ಓದಕ್ಕೆ ಇವತ್ತಿಂದಲೇ ಪ್ರಾರಂಭ ಮಾಡಬೇಕು. ಮಾಡ್ತೀರಾ? ಯಾರು ಮಾಡಿದ್ರೆ ಕೈ ಇದ್ರೆ? ವೆರಿ ಗುಡ್. ನೀವು ಮಾಡೋಣ. ಸೂಪರ್. ಎಲ್ಲ ಕ್ಲಾಪ್ಸ್ ಹಾಕ್ರಪ್ಪ ಅವ್ರಿಗೆ. ನಿಮ್ಮ ಮುಖ ಅಡ್ಡ ಬರ್ಬಾರ್ದು. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ